ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಾವುದಾದ್ರೂ ಮಾಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಓರಿಯನ್ ಮಾಲಿಗೆ ಬಂದಿದ್ದೀವಿ. ಇವರು ಶಿವಲೀಲಾ ಅಂತ, ಇವರು ಜಿತೇಂದ್ರ, ಇವರು ನಮ್ಮಮ್ಮ. ಅವರು ಫೋಟೋಸ್ ವಿಡಿಯೋಸ್ ತಕ್ಕೊಂತಾ ಇದ್ದಾರೆ. ಒಳಗಡೆ ಹೋಗ್ತಾ ಇದ್ದೀವಿ. ಸಡನ್ ಆಗಿ ಪ್ಲಾನ್ ಮಾಡಿ ಮಾಲ್ಗೆ ಬಂದಿದ್ದು, ಪ್ರೀ ಪ್ಲಾನ್ ಏನಿರಲಿಲ್ಲ. ಮಾಲ್ ಎಲ್ಲ ಹಾಗೆ ಒಂದು ರೌಂಡ್ ಹಾಕ್ತಾ ಇದ್ದೀವಿ. ನಮ್ಮ ಅಕ್ಕ ಮುಂದೆ ಹೋಗ್ತಾನೆ ಇದ್ದಾಳೆ. ಎಷ್ಟು ಅಂತ ಅಲ್ಲೇ ಅಡ್ಡಾಡೋದು, ಹಾಗೆ ಮೂವಿ ಏನಾದರೂ ನೋಡೋಣ ಅಂತ ಅನ್ನಿಸ್ತು. ಮೂವಿ ನೋಡೋಕೆ ಹೋಗ್ತಾ ಇದ್ದೀವಿ. ಫಿಲ್ಮ್ ನೋಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ಫುಲ್ ಟಾಪ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ನೋಡಬೇಕು ಫಿಲ್ಮ್ ಯಾವ್ದ್ಯಾವ್ದಿದೆ ಅಂತ ಗೊತ್ತಿಲ್ಲ. ಅವರಿಬ್ರು ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಇವರು. ನಮ್ಮಮ್ಮ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ಹೇಳು. ನಮ್ಮ ಎರಡನೇ ಅಳಿಯ, ನಮ್ಮ ದೊಡ್ಡ ಅಳಿಯನ ತಮ್ಮ ಎರಡನೇ ಅಳಿಯ, ಇವರು ನನ್ನ ಮಗಳು, ಇವರು ನಮ್ಮ ಭಾವನ್ ತಮ್ಮ ಮಾವ, ಇವರು ನಮ್ಮ ಅಕ್ಕ, ಇವ್ರ ವೈಫ್ ಇವರು. ಹಾಗೆ ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾ ಮಾಡ್ತಾ PVRಗೆ ಬಂದ್ವಿ. ಕುಬೇರ ಮೂವಿ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದನ್ನೇ ನೋಡೋಣ ಅಂತ ಹೋಗಿದ್ದೀವಿ. ನಮ್ಮ ಅಕ್ಕ ಟಿಕೆಟ್ ತಗೊಂತಾ ಇದ್ದಾಳೆ. ಟಿಕೆಟ್ ತಗೊಳಕ್ಕೆ ಅವರೆಲ್ಲ ಕ್ಯೂ ಅಲ್ಲಿ ಇದ್ರು. ಬಟ್ ನಾನು ಮಾತ್ರ ವಿಡಿಯೋಸ್ ಫೋಟೋಸ್ ತಕ್ಕೊಂತಾ ಇದ್ದೆ. 5 ಮಿನಿಟ್ಸ್ ಆಯಿತು, ಇನ್ನು ಟಿಕೆಟೇ ತಗೊತಾ ಇದ್ದಾರೆ. ಟೋಟಲ್ 6 ಮೆಂಬರ್ಸ್ ಇದ್ದೀವಿ. ಹಾಗೆ ಅವರು ಟಿಕೆಟ್ ತಗೊತಾ ಇರಲಿ, ನಾನು ನೀನು ಒಂದು ರೌಂಡ್ ಹೋಗಿ ಬರೋಣ ಅಂತ ಕರ್ಕೊಂಡು ಬಂದೆ. ಕನ್ಫ್ಯೂಸ್ ಆಗಬೇಡಿ. ಅಷ್ಟೇ ಸೇಮ್ ಇದ್ದಾರೆ, ಇವರು ಕೂಡ ಸೇಮ್ ಇದ್ದಾರೆ, ಸೇಮೇ ಇದ್ದಾರೆ. ಇವ್ರ ತಂಗಿ ಹೆಸರು ಕೋಮಲ ಅಂತ, ಅವಳಿನ್ನೂ ಬಂದಿಲ್ಲ. ನೆಕ್ಸ್ಟ್ ಟೈಮ್ ಬರ್ತೀವಿ, ನೆಕ್ಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ. ನನಗೆ ಯಾವುದು ವಿಡಿಯೋ ಮಾಡಬೇಕು ಅಂತ ಗೊತ್ತೇ ಆಗ್ತಿದ್ದಿಲ್ಲ. ಎಲ್ಲ ವಿಡಿಯೋಸ್ ಎಲ್ಲ ತಗೊಂಡ್ಮೇಲೆ ಲೈನಲ್ಲಿ ನಿಂತ್ಕೊಂಡ್ವಿ. 6 ಜನ ಲೈನಲ್ಲಿ ನಿಂತಿದ್ದೀವಿ. ಟಿಕೆಟ್ ತಗೊಂಡು ಇದ್ದೀವಿ, ಒಳಗಡೆ ಹೋಗಬೇಕು. If you hear Sting anywhere, tag Sting and tell us where. Get it. PVR ಒಳಗಡೆ ಎಂಟ್ರಿ ಆದ್ವಿ. ಸ್ಕ್ರೀನ್ ಮಾತ್ರ ತುಂಬಾನೇ ದೊಡ್ಡದಾಗಿತ್ತು. ನಾವು ಈ ಕಡೆ 3 ಜನ ಕುತ್ಕೊಂಡಿದ್ವಿ, ಈ ಕಡೆ 3 ಜನ ಕುತ್ಕೊಂಡಿದ್ವಿ. ಫಿಲ್ಮ್ ಸ್ಟಾರ್ಟ್ ಆದಮೇಲೆ ಸೀಟ್ ಎಕ್ಸ್ಚೇಂಜ್ ಮಾಡಿದರೆ ಆಯಿತು ಅಂತ ಹಾಗೆ ಕುತ್ಕೊಂಡಿದ್ವಿ. ಫಿಲ್ಮ್ ಇಂಟರ್ವಲ್ ಬಿಟ್ಟಿದ್ದಾರೆ ಅಂತ ಏನಾದರೂ ಸ್ನ್ಯಾಕ್ಸ್ ತೊಗೊಳೋಣ ಅಂತ ಬಂದಿದ್ದೀವಿ. Take a word.
ಫಿಲ್ಮ್ ಬಿಡ್ತು ಹೊರಟಿದ್ದೀವಿ. ಫಿಲ್ಮ್ ಸೂಪರ್ ಆಗಿತ್ತು. ಫಿಲ್ಮ್ ಮುಗ್ದಾದ್ಮೇಲೆ ಮನೆಗೆ ಹೋಗೋದು ತುಂಬ ಲೇಟ್ ಆಗುತ್ತೆ ಅಂತ ಅಲ್ಲೇ ಊಟ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ನಾನ್ ವೆಜ್ ಬೇಡ, ವೆಜ್ಜಲ್ಲಿ ಮಟನ್ ನಮಗೆ ಏನು ತಗೋಬೇಕು ಅಂತಲೇ ಗೊತ್ತಾಗ್ತಿದ್ದಿಲ್ಲ, ಯಾಕಂದರೆ ಕ್ವಾಂಟಿಟಿ ತುಂಬ ಕಮ್ಮಿ ಇತ್ತು, ಬಟ್ ಪ್ರೈಸ್ ಮಾತ್ರ ಸಿಕ್ಕಾಪಟ್ಟೆ ಇತ್ತು. ನಾವು ಎಲ್ಲೇ ಹೋದರೂ ಆಲ್ಮೋಸ್ಟ್ ರೈಸೇ ತೊಗೊಳ್ತೀವಿ, ಸೊ ಈಗೂ ರೈಸೇ ತೊಗೊಂಡಿದ್ದೀವಿ. ಲೀಲಾ ಏನು ತಿಂತಿದ್ಯಾ? ಮಶ್ರೂಮ್ ಬಿರಿಯಾನಿ ಅಂದರೆ ಹಾಕಿ ಕೊಟ್ಟಿದ್ದಾರೆ. ಅದರಲ್ಲಿ ಎಷ್ಟು ಮಶ್ರೂಮ್ ಇದೆ ಗೊತ್ತಿಲ್ಲ. ನೀವೇನು ತಿಂತಿದ್ದೀರಾ? ಅನ್ನ ಬಿರಿಯಾನಿ. ನನಗೆ ಆಮೇಲೆ ನಿಮಗೆ ನಿಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಅಷ್ಟೇ ಆಗಲ್ಲ, ಜಾಸ್ತಿ ಬೇಕು. ನೋಡಿ ಇದು ಸೇರಿ ಮಮ್ಮಿ ನೀನೇನು ತಿಂತಿದ್ಯಾ? ವೆಜ್ ಬಿರಿಯಾನಿ. ವೆಜ್ ಬಿರಿಯಾನಿ ಅಂತ ವೆಜ್ ಬಿರಿಯಾನಿ. ವೆಜ್ ಬರೀ ರೈಸೇ ಕಾಣಿಸ್ತೈತೆ. ಹೋಟ್ಲಲ್ಲ ಅದಕ್ಕೆ. ಯಾರು ಮೌರ್ಯನ್ ಮಾಲಿಗೆ ಬಂದರೆ ವೆಜ್ ಬಿರಿಯಾನಿ ತಿನ್ನಬೇಡಿ. ಓಕೆ, ಮಶ್ರೂಮ್ ಹುಡುಕ್ತೀವಿ, ಎಷ್ಟಿದೆ ನೋಡಿ ಹೇಳ್ತೀವಿ. ನೋಡಿ ನಾನು ಮಶ್ರೂಮ್ ಬಿರಿಯಾನಿ ಸುಳ್ಳು ಮೊಟ್ಟೆ ಬಿರಿಯಾನಿ ಇಲ್ಲಿದೆ. ಹೋಗ್ತಾ ಇದ್ದೀವಿ. ಲಿಫ್ಟ್ ಎಲ್ಲ ಆಫ್ ಮಾಡಿದ್ದಾರೆ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಕ್ಸಿಟ್ ಆಗಬೇಕಾದ್ರೆ ನನ್ನ ಸ್ಲಿಪ್ಪರ್ ಕಿತ್ತೋಯ್ತು, ಅದನ್ನು ಏನು ಮನೆಗೆ ತೊಗೊಂಡು ಹೋಗೋದು ಅಂತ ಅಲ್ಲೇ ಬಿಸಾಕಿದೆ. ಹೊಸ ಸ್ಲಿಪ್ಪರ್ ತೊಗೊಳೋಣ ಅಂದರೆ ಆಲ್ರೆಡಿ ಎಲ್ಲ ಶಾಪ್ ಕ್ಲೋಸ್ ಮಾಡಿದ್ರು. ಫಿಲ್ಮ್ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.